ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಸಂಕ್ರಾಂತಿ ಹಬ್ಬದ ದಿನ ನಮ್ಮಮ್ಮ ಎಳ್ಳು ಬೆಲ್ಲ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮತ್ತೆ ಕಡಲೆಕಾಯಿ ಗೆಣಸು ಬಾಳೆಹಣ್ಣು ಕಬ್ಬೆಲ್ಲ ಇಟ್ಟು ದೇವ್ರ ಪೂಜೆ ಮಾಡಿದ್ರು. ಸೊ ನೋಡ್ಬೋದು ನಾವು ಈ ರೀತಿ ಪೂಜೆ ಮಾಡಿದೀವಿ. ಸೊ ಸಂಕ್ರಾಂತಿ ಹಬ್ಬದ ದಿನ ನಾನು ಹೆಂಗೆ ಸಿಂಪಲ್ ಮೇಕಪ್ ಮಾಡ್ಕೊಂಡೆ ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಮಾಯಿಶ್ಚರೈಸರ್ನ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಪಾಂಡ್ಸ್ ತೋರ್ದು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡ್ಬೋದು. ಸೊ ಈ ಮೇಕಪ್ನ ನೀವು 5 ಮಿನಿಟ್ಸ್ ಅಲ್ಲೇ ಮೇಕಪ್ ಮಾಡ್ಕೋಬಹುದು, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಸೊ ವಿಡಿಯೋ ಮಾಡ್ಕೊಂಡು ಮೇಕಪ್ ಮಾಡೋದ್ರಿಂದ ಲೇಟ್ ಆಗುತ್ತೆ. ಇಲ್ಲಾಂದ್ರೆ 5 ಮಿನಿಟ್ಸ್ ಇಲ್ಲಾಂದ್ರೆ 10 ಮಿನಿಟ್ಸ್ ಒಳಗೆ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಸೊ ಮಾಯಿಶ್ಚರೈಸರ್ ಹಾಕಾದ್ಮೇಲೆ ಒಂದು 5 ಸೆಕೆಂಡ್ಸ್ ಆದ್ರೂ ಬಿಡ್ಬೇಕಾಗತ್ತೆ. ಸೊ ಈಗ 5 ಸೆಕೆಂಡ್ಸ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಇವಾಗ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಮೆಬಿಲಿನ್ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡ್ಬೋದು. ಸೊ ನಾನು ಸ್ವಲ್ಪನೇ ತಗೊಂಡಿದ್ದೀನಿ, ನೋಡ್ಬೋದು. ಸೊ ಈಗ ಫೇಸ್ಗೆ ನೆಕ್ಗೆಲ್ಲ ಅಪ್ಲೈ ಮಾಡಿ. ಸೊ ಈ ತರ ಡಾಟ್ಸ್ ಇಟ್ಟಿದ್ರೆ ಸಾಕು. ಸೊ ನೀವು ಬೇಕಂದ್ರೆ ಬ್ಲೆಂಡರ್ ಅಥವಾ ಈ ತರ ಬ್ರಷ್ ಯೂಸ್ ಮಾಡಿ ನೀವು ಟ್ಯಾಪ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಿವಿ ಹತ್ರನೂ ಒಂಚೂರು ಹಾಕೊಳ್ಳಿ, ಇಲ್ಲಾಂದ್ರೆ ಕಿವಿನೇ ಬೇರೆ ಕಲರ್ ಕಾಣುತ್ತೆ, ಇಲ್ಲೇ ಬೇರೆ ಫೇಸೇ ಬೇರೆ ಕಲರ್ ಕಾಣುತ್ತೆ. ಸ್ವಲ್ಪ ಹಾಕೊಳ್ಳಿ. ಸೊ ಈಗ ಬ್ಲೆಂಡ್ ಮಾಡ್ಕೊಂತೀನಿ. ಸೊ ಜಸ್ಟ್ ಈ ರೀತಿ ಮಾಡಬೇಕು, ಈ ತರ ರಬ್ ಮಾಡಬಾರ್ದು. ಸೊ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ನ ಇಗ್ನೋರ್ ಮಾಡಿ ಪ್ಲೀಸ್. ನೀವು ಎಷ್ಟು ಬ್ಲೆಂಡ್ ಮಾಡ್ತಿರೋ ಅಷ್ಟೇ ನೀಟಾಗಿ ಮೇಕಪ್ ಕೂರುತ್ತೆ. ಸೊ ಯಾವುದೇ ಮೇಕಪ್ ಆದ್ರೂ ಕೂಡ ಅದು ಸೆಟಲ್ ಆಗಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ಟೈಮ್ ತಗೊಳುತ್ತೆ. ಸೊ ನಾನು ನೀಟಾಗೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಮಾಡಿದ್ದಾಯ್ತು, ನೋಡ್ಬೋದು. ಸೊ ನೀಟಾಗಿ ಬ್ಲೆಂಡ್ ಆಗಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಈ ರೀತಿ ಅಪ್ಲೈ ಮಾಡಿ, ಈ ತರ ಎಲ್ಲ ಮಾಡಬೇಡಿ, ಜಸ್ಟ್ ಈ ರೀತಿ ಹಾಕಿ. ಸೊ ಈ ಮೇಕಪ್ ನೀವು ಬರೀ ಸಂಕ್ರಾಂತಿಗೆ ಮಾತ್ರ ಅಲ್ಲ, ಯಾವ್ದಾರ ಸಿಂಪಲ್ ಫಂಕ್ಷನ್ಗಳಿಗೂ ಕೂಡ ನೀವು ಮೇಕಪ್ ಮಾಡ್ಕೋಬಹುದು. ಸೊ ನೆಕ್ಗೂ ಕೂಡ ನೀಟಾಗಿ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಬಂದು ನಾನು ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಐ ಶ್ಯಾಡೋ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಇವತ್ತು ನಾನು ನಿಮಿಷ ಹೇಳ್ತೀನಿ. ಸೊ ಇವತ್ತು ನಾನು ಈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಇದು. ಸೊ ನಾನು ಬ್ರಷ್ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ನನಗೆ ಫಿಂಗರೇ ಕಂಫರ್ಟಬಲ್ ಇದೆ. ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಲೈಟ್ ಆಗಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ನೀಟಾಗಿ ನೀವು ಬ್ಲೆಂಡ್ ಮಾಡಬೇಕು. ಸೊ ನೋಡ್ಬೋದು. ಸೊ ಇವಾಗ ಈ ಐಸ್ಗೂ ಅಪ್ಲೈ ಮಾಡ್ಬಿಡ್ತೀನಿ. ಸೊ ಈಗ ನೀಟಾಗಿ ಬ್ಲೆಂಡ್ ಆಗಿದೆ. ಸೊ ಈಗ ನೆಕ್ಸ್ಟ್ ನಾನು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಡ್ಯಾಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು.
ಸೊ ನಾನು ಮೊದಲಿಂದನೂ ಕಾಜಲ್ ಯೂಸ್ ಮಾಡಲ್ಲ, ಯಾಕೆಂದ್ರೆ ನನಗೆ ಕಾಜಲ್ ಇಷ್ಟ ಇಲ್ಲ, ಬರೀ ಐಲೈನರ್ ಮಾತ್ರ ಯೂಸ್ ಮಾಡ್ತೀನಿ. ನನಗೆ ಬ್ಲೂ ಕಲರ್ ಐಲೈನರ್ ಅಂದರೆ ಇಷ್ಟ, ಆದರೆ ಇವತ್ತು ನಾನು ಬ್ಲ್ಯಾಕ್ ಕಲರ್ ಹಾಕ್ತಾ ಇದ್ದೀನಿ. ಸೊ ಇದನ್ನ ನಿಧಾನಕ್ಕೆ ಹಾಕಿ ನೀವು. ಸೊ ನನಗೆ ಮೊದಲಿಂದನೂ ಐಲೈನರ್ ಅಂದರೆ ತುಂಬಾನೇ ಇಷ್ಟ. ಸೊ ಈಗ ಡ್ರೈ ಆಗಿದೆ. ಸೊ ಈಗ ನಾನು ಲಾಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಮಸ್ಕರ ಯೂಸ್ ಮಾಡ್ತಾ ಇಲ್ಲ, ನೀವು ಬೇಕಾದ್ರೆ ಮಸ್ಕರ ಯೂಸ್ ಮಾಡ್ಬೋದು. ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನಾನು ಮೆಬಿಲಿನ್ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಸೊ ನಾನು ಇಲ್ಲಿ ಪಿಂಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಡಾರ್ಕ್ ಪಿಂಕು. ಸೊ ನನಗೆ ಈ ಕಲರ್ ತುಂಬಾನೇ ಇಷ್ಟ. ಸೊ ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ಮೇಕಪ್ ಇನ್ಕಂಪ್ಲೀಟ್ ಆಗುತ್ತೆ. ನನಗಂತೂ ಲಿಪ್ಸ್ಟಿಕ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ಬೋದು. ಸೊ ಈಗ ಲಾಸ್ಟ್ ಬಂದು ನಾನು ಬಿಂದಿ ಇಡ್ತಾ ಇದ್ದೀನಿ. ಸೊ ಈಗ ಮೇಕಪ್ ಕಂಪ್ಲೀಟ್ ಆಗಿದೆ. ನಾನು ಇಯರಿಂಗ್ಸ್ ಮತ್ತೆ ಕುಂಕುಮ ಇಟ್ಕೊಂಡು ಬಳೆ ಹಾಕೊಂಡು ಬರ್ತೀನಿ. ಸೊ ಇವತ್ತು ನಾನು ಗ್ರೀನ್ ಕಲರ್ ಇಯರಿಂಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸೊ ಹಂಗೆ ನೀಟಾಗಿ ತಲೆ ಬಚ್ಕೊಂಡ್ಬಿಡೋಣ. ಸೊ ಈಗ ಬ್ಯಾಂಗಲ್ಸ್ ವೇರ್ ಮಾಡ್ಬಿಡ್ತೀನಿ. ಸೊ ಹೇಗಿದೆ ಸಂಕ್ರಾಂತಿ ಸಿಂಪಲ್ ಲುಕ್? ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ಫೋಟೋ ತೆಗೆಸ್ಕೊಂಡಿಲ್ಲ ಅಂದ್ರೆ ಏನು ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಕೆಲವೊಂದು ಫೋಟೋಸ್ಗಳೆಲ್ಲ ತೆಗೆಸ್ಕೊತಾ ಇದ್ದೀನಿ. ಸೊ ಸಂಕ್ರಾಂತಿ ಹಬ್ಬದ ದಿನ ನಾನು ಈ ಔಟ್ಫಿಟ್ ಹಾಕೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಸಂಕ್ರಾಂತಿ ಸಿಂಪಲ್ ಮೇಕಪ್ ಲುಕ್ ನೋಡ್ಬೋದು. ಸೊ ನಾವು ಮುಂಚೆಯಿಂದನೂ ಸಂಕ್ರಾಂತಿ ಹಬ್ಬನ ಏನು ಗ್ರ್ಯಾಂಡ್ ಆಗಿ ಏನು ಮಾಡಲ್ಲ. ಮುಂಚೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಳ್ಳು ಬೆಲ್ಲ ಎಲ್ಲ ಹಂಚಕ್ಕೆ ನಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ತಾ ಇದ್ದೆ. ಬಟ್ ನಾನು ಕಾಲೇಜ್ಗೆ ಮತ್ತೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಎಳ್ಳು ಬೆಲ್ಲ ಅವಾಗಲೇ ಕೊಡ್ತೀನಿ. ಸೊ ಯಾರ ಮನೆಗೂ ಏನು ಹೋಗಲ್ಲ. ಸೊ ಯೂಶಲಿ ಎಲ್ಲರ ಮನೇಲೂ ಪೊಂಗಲೇ ಮಾಡ್ತಾರೆ. ನನಗೂ ಪೊಂಗಲ್ ಅಂದ್ರೆ ಇಷ್ಟ ಇಲ್ಲ, ಬಟ್ ಅಮ್ಮ ಯಾವಾಗಲೂ ಪೊಂಗಲೇ ಮಾಡ್ತಾರೆ. ಖಾರ ಪೊಂಗಲ್ಲು ಮಾಡ್ತಾರೆ, ಸಿಹಿ ಪೊಂಗಲ್ಲು ಮಾಡ್ತಾರೆ. ಸೊ ದೇವ್ರ ನೈವೇದ್ಯಕ್ಕೆ ನಾವು ಖಾರ ಪೊಂಗಲ್ ಮತ್ತೆ ಸಿಹಿ ಪೊಂಗಲೇ ಇಡ್ತೀವಿ. ಸೊ ಎಳ್ಳು ಬೆಲ್ಲ ಎಲ್ಲ ನಾವು ಅಂಗಡಿಲಿ ತರಲ್ಲ, ಮನೇಲೆ ಮಾಡ್ತಾರಮ್ಮ. ಸೊ ಅದನ್ನ ತಿನ್ಕೊಂಡು ಎಂಜಾಯ್ ಮಾಡ್ತೀವಿ. ಕಬ್ಬೆಲ್ಲ ನಂಗೆ ಅಷ್ಟೊಂದು ಇಷ್ಟ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ನಮ್ಮ ಮನೇಲಿ ನಾವು ಸಿಂಪಲ್ ಆಗಿ ಸಂಕ್ರಾಂತಿ ಮಾಡೋದು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಸೊ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ವಿಶ್ ಯು ದ ಸೇಮ್. ಸೊ ಪ್ರತಿ ವರ್ಷನೂ ವೆಯ್ಟ್ ಮಾಡ್ತಿದ್ದ ಮಕರ ಜ್ಯೋತಿನ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.